ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಹರ್ಷಿತಾ ಬಿಕೆ. ನೀವು ನೋಡ್ತಿದ್ದೀರಾ ನಂದಿನಿ ಬಾಳಿನ ಸಂಜೀವಿನಿ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಿಲ್ಕು ಸ್ಕ್ರೀನ್ ಹೇಗೆ ಯೂಸ್ ಮಾಡೋದು ಅಂತ. ಮೊದಲಿಗೆ ನಾವು ಮಿಷಿನ್ ಆನ್ ಮಾಡಿಕೊಂಡು ಅದು ಮಿಲ್ಕು ಸ್ಕ್ರೀನ್ ಲೋಡಿಂಗ್ ಅಂತ ತೋರಿಸುತ್ತೆ. ಅದೇ ತಕ್ಷಣ ನಾವು ಹಾಲು ಕೊಡೋ ಹಂಗಿಲ್ಲ. ಅದಕ್ಕೆ ಅಂತ 2 ಲಿಕ್ವಿಡ್ ಇರುತ್ತೆ. ಮೊದಲನೇದು ಕ್ಲೀನಿಂಗ್ ಫಾರ್ ಮಿಲ್ಕು ಸ್ಕ್ರೀನ್ ಅಂತ 30 ml ಬಾಟಲ್ಗೆ 1 ಲೀಟ್ರು ಫಿಲ್ಟರ್ ವಾಟರ್ನ ಮಿಕ್ಸ್ ಮಾಡ್ಕೊಂಡಿರಬೇಕು. ನಾನು ಹಾಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಡೀಸ್ ಕ್ಲೀನಿಂಗ್ ಸೊಲ್ಯೂಷನ್ ಫಾರ್ ಮಿಲ್ಕು ಸ್ಕ್ರೀನ್ ಅಂತ ಇರುತ್ತೆ. ಅದು 30 mlಗೆ 300 ml ಅಥವಾ 400 mlನ ಮಿಕ್ಸ್ ಮಾಡ್ಕೋಬೇಕು. ಈ ಲಿಕ್ವಿಡ್ನ ನಾವು ಹಾಲು ಕೊಟ್ಟಿದ ನಂತರ ವಾಷಿಂಗ್ ಕೊಡೋದಕ್ಕೆ ಯೂಸ್ ಮಾಡ್ಕೋತೀವಿ. ನೀರಲ್ಲಿ ಬ್ಯಾಕ್ಟೀರಿಯಾಗಳಿರೋದ್ರಿಂದ ನಾವು ಫಿಲ್ಟರ್ ವಾಟರ್ನೇ ಬಳಸಬೇಕಾಗಿರುತ್ತೆ. ಮೊದಲಿಗೆ ನಾವು ಮಿಷಿನ್ ಆನ್ ಆದ ತಕ್ಷಣ ಲಿಕ್ವಿಡ್ನ ಕೊಡಬಾರ್ದು. ಅದು 1 ನಿಮಿಷ ಆದಾದ ನಂತರ ಲಿಕ್ವಿಡ್ನ ಕೊಡಬೇಕು. ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಕ್ಲೀನಿಂಗ್ ಲಿಕ್ವಿಡ್ನ ಕೊಡಬೇಕಾದ್ರೆ ಬೆಂಕಿ ಸಿಂಬಲ್ ಇರುತ್ತಲ್ಲ, ಅದನ್ನ ಪ್ರೆಸ್ ಮಾಡಬೇಕು. ಕ್ಲೀನಿಂಗ್ ಆದ ತಕ್ಷಣ ನಾವು ಹಾಲು ಕೊಡೋ ಹಂಗಿಲ್ಲ. ಮೊದಲು ನೀರನ್ನ ಕೊಡಬೇಕು. ನೀರನ್ನ ಕೊಡಬೇಕಾದ್ರೆ 0 ಲಿಕ್ವಿಡ್ ಅಂತ ಇರುತ್ತೆ. ಅದನ್ನ ಪ್ರೆಸ್ ಮಾಡಿದಾಗ ನಮಗೆ ಪ್ಲೀಸ್ ಯುವರ್ 0 ಲಿಕ್ವಿಡ್ ಅಂತ ಕೇಳಿಸುತ್ತೆ. ಅದನ್ನ ತಿರ್ಗಿ ಮತ್ತೆ ಪ್ರೆಸ್ ಮಾಡಬೇಕು. 0 ಸಿಟ್ಟಿಂಗ್ಸ್ ಅಂತ ಕೇಳುತ್ತೆ. ಅದಾದ ನಂತರ ಇದು 2 ನಿಮಿಷ ತಗೊಳುತ್ತೆ. ಮೊದಲಿಗೆ ಸಬ್ ಸ್ಯಾಂಪಲ್ 1, ಸಬ್ ಸ್ಯಾಂಪಲ್ 2, ಸಬ್ ಸ್ಯಾಂಪಲ್ 3 ಅಂತ ತೋರಿಸುತ್ತೆ. ಅದಾದ ನಂತರ ಇದು ಕಂಪ್ಲೀಟ್ ಆಗುತ್ತೆ. ಮತ್ತೆ ಯಾವುದನ್ನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆದ ನಂತರ 0 ಫೇಲ್ಡ್ ಪ್ಲೀಸ್ ಯುವರ್ ಕ್ಲೀನ್ ಅಂತ ಕೇಳುತ್ತೆ. ಮತ್ತೆ ನಾವು ಕ್ಲೀನಿಂಗ್ ಲಿಕ್ವಿಡ್ನ ಕೊಟ್ಟು ಮೊದಲೇ ಹೇಳಿದ್ನಲ್ಲ ನಾನು ಬೆಂಕಿ ಸಿಂಬಲ್ನ ಪ್ರೆಸ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಅದು ಕ್ಲೀನಿಂಗ್ ತಗೊಂಡಾದ ನಂತರ ಮತ್ತೆ ನಾವು ವಾಟ್ರು ಕೊಡಬೇಕಾಗಿರುತ್ತೆ. ಅದು ಕಂಪ್ಲೀಟ್ ಆದ ನಂತರ ನಾವು ಉತ್ಪಾದಕರು ಹಾಲು ತಂದಿರ್ತಾರಲ್ಲ, ಅದನ್ನ ಮಿಕ್ಸ್ ಮಾಡಿಕೊಂಡು ಸ್ಯಾಂಪಲ್ ಬಾಟಲಲ್ಲಿ ಹಾಲು ತಗೊಂಡು ನಾವು ಮಿಷಿನ್ಗೆ ಕೊಡಬೇಕಾದ್ರೆ ಆರೆಂಜ್ ಕಲರ್ದು ಇದೆಯಲ್ಲ, ಅದು ಆರೋ ಮಾರ್ಕು, ಅದನ್ನ ಪ್ರೆಸ್ ಮಾಡಿದ್ರೆ ನಮಗೆ ಮಿಷರಿಂಗ್ ಅಂತ ತೋರಿಸುತ್ತೆ. ಹಂಗಂದ್ರೆ ಕನ್ನಡದಲ್ಲಿ ಅಳತೆ ಅಂತ. ಅದು ಕಂಪ್ಲೀಟ್ ಆದ ನಂತರ ನಮಗೆ ನಾನು ಎಮ್ಮೆ ಹಾಲನ್ನ ತಗೊಂಡಿದ್ದೀನಿ. ಅದರಲ್ಲಿ ಹೆಚ್ಚಾಗಿ ಫ್ಯಾಟ್ ಇರುತ್ತೆ. ನಮಗೆ ಇದು ಕಂಪ್ಲೀಟ್ ಆದ ನಂತರ ಸ್ಕ್ರೀನ್ ಈ ಥರ ತೋರಿಸುತ್ತೆ. F ಅಂದರೆ ಫ್ಯಾಟ್ ಅಂತ, S ಅಂದರೆ ಎಸನಫ್ ಅಂತ, P ಅಂದರೆ ಪ್ರೋಟೀನ್ ಅಂತ. ಇವಾಗ ಫ್ಯಾಟ್ ನೋಡ್ಬೋದು 7.7 ಇದೆ, ಎಸನಫು 8.9 ಇದೆ. ನಾವು ಯಾವ ಹಾಲು ತಗೊಂಡಿರ್ತೀವಿ ಅದ್ರ ಮೇಲೆ ಇರುತ್ತೆ. ಈಗ ನಾನು ಅದೇ ಹಾಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿದ ನಂತರ ನಾವು ಪ್ರೆಸ್ ಮಾಡಿದೆ ನೋ SD ಕಾರ್ಡ್ ಅಂತ ಬರುತ್ತೆ. ಇದಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ನಾನು ಯಾಕೆ ನೀರು ಹಾಕ್ತೆ ಅಂದರೆ, ಉತ್ಪಾದಕರು ಹಾಲು ತರಬೇಕಾದ್ರೆ ಸ್ವಲ್ಪ ನೀರು ಹಾಕೋ ತಂದಿಡ್ತಾರೆ. ನಮಗೆ ಡಿಗ್ರಿ ಬಂದಿಲ್ಲ ಅಂದರೆ ಮಿಷಿನ್ಗೆ ಹಾಕಿ ಟೆಸ್ಟ್ ಮಾಡಿದ ಮೇಲೆ ಅದು ವಾಟ್ರು ಅಂತ ಬಂದರೆ ನಾವು ಹಾಲನ್ನ ತಗೋಬಾರ್ದು. ಇವಾಗ ನೀವು ನೋಡ್ಬೋದು, ನಾನು ನೀರನ್ನ ಮಿಕ್ಸ್ ಮಾಡಿದ್ರಿಂದ ನಮಗೆ ವಾಟ್ರು ಅಂತ ತೋರಿಸ್ತಿದೆ. ಮೊದಲು ನಮಗೆ ಫ್ಯಾಟು ಜಾಸ್ತಿ ಇರುತ್ತೆ, ಈಗ ವಾಟ್ರ್ ಮಿಕ್ಸ್ ಮಾಡಾದ್ಮೇಲೆ ಫ್ಯಾಟು ಕಮ್ಮಿ ಇರುತ್ತೆ. ಅದೇ ಹಾಲಿಗೆ ನಾನು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿದ್ದೀನಿ. ಈಗ ಎಷ್ಟೋ ಉತ್ಪಾದಕರು ತರೋ ಹಾಲಲ್ಲಿ ಡಿಗ್ರಿ ಬರೋದಿಲ್ಲ ಅಂತ ಅವರು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡ್ಕೊ ತಂದಿರ್ತಾರೆ. ನೀವು ನೋಡ್ಬೋದು ನಾವು ಹಾಲು ಕೊಟ್ಟಿದ ನಂತರ ಮಿಷಿನು ಹೇಗೆ ಯೂಸ್ ಆಗುತ್ತೆ ಅಂತ. ಅಲ್ಲಿಂದ ಪೈಪ್ ಮೂಲಕ ವೇಸ್ಟೇಜ್ ಎಲ್ಲ ಹೊರಬರುತ್ತೆ. ನಾವು ವೇಸ್ಟೇಜ್ಗೆ ಒಂದು ಪ್ಲಾಸ್ಟಿಕ್ ಬಾಟಲ್ನ ಕಟ್ ಮಾಡಿ ಇಟ್ಕೊಂಡಿರ್ಬೇಕಾಗಿರುತ್ತೆ. ಇದು ಕಂಪ್ಲೀಟ್ ಆದ ನಂತರ ನಮಗೆ ಶುಕ್ರೋಸ್ ಅಂತ ತೋರಿಸುತ್ತೆ. ಯಾರು ಹಾಲಿಗೆ ಪುಡಿ ಸಕ್ಕರೆನ ಮಿಕ್ಸ್ ಮಾಡ್ಕೊ ಬಂದಿರ್ತಾರಲ್ಲ, ಆಗ ಇದು ಶುಕ್ರೋಸ್ ಅಬ್ನಾರ್ಮಲ್ ಅಂತ ತೋರಿಸುತ್ತೆ. ಆಗ ನಾವು ಈ ಹಾಲನ್ನ ತಗೋಬಾರ್ದಾಗಿರುತ್ತೆ. ಹಾಲನ್ನೆಲ್ಲ ಟೆಸ್ಟ್ ಮಾಡಿದ ನಂತರ ನಾವು ಕ್ಲೀನಿಂಗ್ನ ಕೊಡಬೇಕಾಗಿರುತ್ತೆ. ಕ್ಲೀನಿಂಗ್ ಕಂಪ್ಲೀಟ್ ಆದ ನಂತರ ನಾವು ತಿಂಗಳಿಗೊಮ್ಮೆ ಡೀಸ್ ಕ್ಲೀನಿಂಗ್ನ ಕೊಡಬೇಕಾಗಿರುತ್ತೆ. ನಾವು ಮೊದಲು ಬೆಂಕಿ ಬಟನ್ನ ಟೈಟಾಗಿ ಪ್ರೆಸ್ ಮಾಡಿದ ನಂತರ ನಮಗೆ ಡೀಸ್ ಕ್ಲೀನಿಂಗ್ ಅಂತ ಬರುತ್ತೆ. ಅದ್ರ ಮೇಲೆ ಹೋಗಿ ಕೊಟ್ಟು ಪ್ಲೀಸ್ ಯುವರ್ ಕ್ಲೀನ್ ಫಿಲ್ಟರ್ ಸ್ಟಿಕ್ ಅಂತ ಕೇಳುತ್ತೆ. ಆಗ ನಾವು ಮತ್ತೆ ಹೋಗಿ ಕೊಟ್ಟು ಪ್ಲೀಸ್ ಯುವರ್ ಇನ್ಸರ್ಟ್ ಕ್ಲೀನಿಂಗ್ ಲಿಕ್ವಿಡ್ ಅಂತ ಇರುತ್ತೆ. ತಿರ್ಗಾ ನಾವು ಕ್ಲೀನಿಂಗ್ ಲಿಕ್ವಿಡ್ನ ಹಾಕಿದ ನಂತರ ಓಕೆ ಕೊಟ್ಟಿದ ನಂತರ ನಮಗೆ ಶಾಕಿಂಗ್ ಅಂತ ತೋರಿಸುತ್ತೆ. ನೀವು ಡೀಸ್ ಕ್ಲೀನಿಂಗ್ನ ಕೊಡಬೇಕಾದ್ರೆ ತುಂಬ ಫ್ರೀ ಇರೋ ಟೈಮಲ್ಲಿ ಕೊಡಬೇಕು. ಯಾಕೆಂದರೆ ಇದು 2 ಗಂಟೆ ತಗೊಳ್ಳೋದ್ರಿಂದ ನೀವು ಬೇರೆ ಕೆಲಸನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದಕ್ಕೆ ಅಂತ ಟೈಮ್ ಕೊಡಬೇಕಾಗಿರುತ್ತೆ. ಶಾಕಿಂಗ್ ಕಂಪ್ಲೀಟ್ ಆದ ನಂತರ ನಮಗೆ ಪ್ಲೀಸ್ ಇನ್ಸರ್ಟ್ ಡೀಸ್ ಕ್ಲೀನಿಂಗ್ ಆ್ಯಸಿಡ್ ಅಂತ ಕೇಳುತ್ತೆ. ಆಗ ನಾವು ಕ್ಲೀನಿಂಗ್ ಲಿಕ್ವಿಡ್ನ ತೆಗ್ದಿದ ನಂತರ ನಾವು ಡೀಸ್ ಕ್ಲೀನಿಂಗ್ ಲಿಕ್ವಿಡ್ ಇರುತ್ತಲ್ಲ, ಅದು ಬಾಟಲ್ ತುಂಬ ಇರಬೇಕು. ಏಕೆಂದರೆ ಅದು
ಏರ್ ಎಳ್ಕೊಳ್ಳೋದ್ರಿಂದ ಅದು ಸರಿಯಾಗಿ ತೋರಿಸ್ದೇನೂ ಇರ್ಬೋದು. ಹಾಗಾಗಿ ನಾವು ಬಾಟ್ಲು ತುಂಬ ಲಿಕ್ವಿಡ್ನ ಹಾಕಿದ ನಂತರ ನಾವು ಓಕೆ ಕೊಡಬೇಕು. ಡೀಸ್ ಕ್ಲೀನಿಂಗ್ ಒಂದು 10 ನಿಮಿಷ ತಗೊಳುತ್ತೆ. ಇದು ಕಂಪ್ಲೀಟ್ ಆದ ನಂತರ ನಮಗೆ ಪ್ಲೀಸ್ ಇನ್ಸರ್ಟ್ ಯುವರ್ ಕ್ಲೀನಿಂಗ್ ಲಿಕ್ವಿಡ್ ಅಂತ ಕೇಳುತ್ತೆ. ಆಗ ನಾವು ಡೀಸ್ ಕ್ಲೀನಿಂಗ್ ಲಿಕ್ವಿಡ್ನ ತೆಗೆದಿಟ್ಬಿಟ್ಟು ಕ್ಲೀನಿಂಗ್ ಲಿಕ್ವಿಡ್ನ ಕೊಟ್ಟಿದ ನಂತರ ಓಕೆ ಕೊಡಬೇಕು. ಆಗ ನಮಗೆ ಡೀಸ್ ಕ್ಲೀನಿಂಗ್ 2 ಅಂತ ತೋರಿಸುತ್ತೆ. ಇದು ತುಂಬ ಟೈಮ್ ತಗೊಳ್ಳೋದ್ರಿಂದ ಇದ್ರ ಮಧ್ಯೆ ಯಾವುದನ್ನು ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಈ ಟೈಮಲ್ಲಿ ನೀವು ಬೇರೆ ಕೆಲಸನಾದರೂ ಮಾಡ್ಕೋಬೋದಾಗಿರುತ್ತೆ. ಕಂಪ್ಲೀಟ್ ಆದ ನಂತರ ನಮಗೆ ಕ್ಲೀನಿಂಗ್ 1 ಅಂತ ತೋರಿಸುತ್ತೆ. ಇದು ಆಟೋಮೆಟಿಕ್ಕಾಗಿ ತಗೊಳ್ಳೋದ್ರಿಂದ ಯಾವುದನ್ನು ಮಧ್ಯೆ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಿಂಗಲ್ಲಿ 3 ಸ್ಟೆಪ್ ಇರುತ್ತೆ. ಕ್ಲೀನಿಂಗ್ 1, ಕ್ಲೀನಿಂಗ್ 2, ಕ್ಲೀನಿಂಗ್ 3 ಅಂತ. ಮಧ್ಯೆ ಎಲ್ಲಾದರೂ ಕ್ಲೀನಿಂಗ್ ಲಿಕ್ವಿಡ್ ಕಮ್ಮಿ ಆದರೆ ಬಾಟಲ್ ತುಂಬ ಲಿಕ್ವಿಡ್ನ ಹಾಕಬೇಕಾಗಿರುತ್ತೆ. ಈ ಪ್ರೋಸೆಸ್ ಕಂಪ್ಲೀಟ್ ಆದರೆ ನಮಗೆ ಡೀಸ್ ಕ್ಲೀನಿಂಗ್ ಕಂಪ್ಲೀಟ್ ಆಗಿರುತ್ತೆ. ಕಲೆಕ್ಷನ್ ಮುಗ್ದಾದ್ಮೇಲೆ ಮಿಷಿನ್ನ ಡೈರೆಕ್ಟಾಗಿ ಆಫ್ ಮಾಡೋಕ್ಕೆ ಹೋಗಬಾರ್ದು. ಮೊದಲು ವಾಷಿಂಗ್ ಕ್ಲೀನಿಂಗ್ ಕೊಟ್ಟಿದ ನಂತರನೇ ಆಫ್ ಮಾಡಬೇಕು. ಬೆಂಕಿ ಸಿಂಬಲ್ನ ಪ್ರೆಸ್ ಮಾಡಿ ವಾಶ್ ಕ್ಲೀನಿಂಗ್ ಅಂತ ಇರುತ್ತೆ. ಅದ್ರ ಮೇಲೆ ಓಕೆ ಕೊಟ್ಟಿದ ನಂತರ ನಮಗೆ ಪ್ಲೀಸ್ ಇನ್ಸರ್ಟ್ ಯುವರ್ ಕ್ಲೀನಿಂಗ್ ಲಿಕ್ವಿಡ್ ಅಂತ ಕೇಳುತ್ತೆ. ಮತ್ತೆ ನಾವು ಓಕೆ ಕೊಡಬೇಕು. ಆಗ ವಾಷಿಂಗ್ ಅಂತ ತೋರಿಸುತ್ತೆ. ವಾಷಿಂಗಲ್ಲಿ 5 ಸ್ಟೆಪ್ ಇರುತ್ತೆ. ಇದು ಮೊದಲನೇದಾಗಿರುತ್ತೆ. ಎರಡನೇ ಸ್ಟೆಪ್ಪು ಪ್ಲೀಸ್ ಕ್ಲೀನ್ ಇನ್ಲೈನ್ ಫಿಲ್ಟರ್ ಅಂತ ಕೇಳುತ್ತೆ. ಓಕೆ ಕೊಡೋಕ್ಕಿಂತ ಮುಂಚೆಗೆ ಕ್ಲೀನಿಂಗ್ ತೆಗೆದು ಓಕೆ ಕೊಟ್ಟಾಗ ಪ್ಲೀಸ್ ರಿಮೂವ್ ಯುವರ್ ಕ್ಲೀನಿಂಗ್ ಲಿಕ್ವಿಡ್ ಅಂತ ಇರುತ್ತೆ. ಆಗ ನಾವು ಯಾವುದೇ ಲಿಕ್ವಿಡ್ನ ಕೊಡೋ ಹಾಗಿರೋದಿಲ್ಲ. ಇದು ಕಂಪ್ಲೀಟ್ ಆದ ನಂತರ ನಮಗೆ ಪ್ಲೀಸ್ ಇನ್ಸರ್ಟ್ ಯುವರ್ ಕ್ಲೀನಿಂಗ್ ಲಿಕ್ವಿಡ್ ಅಂತ ಇರುತ್ತೆ. ಆಗ ನಾವು ಕ್ಲೀನಿಂಗ್ ಲಿಕ್ವಿಡ್ನ ತೆಗೆದಿರ್ತೀವಲ್ಲ ಅದೇ ಲಿಕ್ವಿಡ್ನ ಕೊಟ್ಟು ಓಕೆನ ಪ್ರೆಸ್ ಮಾಡಬೇಕಾಗಿರುತ್ತೆ. ಇದು ಕಂಪ್ಲೀಟ್ ಆದ ನಂತರ ನಮಗೆ ಪ್ಲೀಸ್ ಇನ್ಸರ್ಟ್ ಯುವರ್ ಡೀಸ್ ಕ್ಲೀನಿಂಗ್ ಆ್ಯಸಿಡ್ ಅಂತ ಕೇಳುತ್ತೆ. ಆಗ ನಾವು ಕ್ಲೀನಿಂಗ್ ಲಿಕ್ವಿಡ್ನ ತೆಗೆದು ಡೀಸ್ ಕ್ಲೀನಿಂಗ್ ಲಿಕ್ವಿಡ್ ಇರುತ್ತಲ್ಲ ಅದನ್ನ ಕೊಟ್ಟು ಓಕೆನ ಪ್ರೆಸ್ ಮಾಡಬೇಕಾಗಿರುತ್ತೆ. ಇದು ಕಂಪ್ಲೀಟ್ ಆದ ನಂತರ ನಮಗೆ ಪ್ಲೀಸ್ ಇನ್ಸರ್ಟ್ ಕ್ಲೀನಿಂಗ್ ಲಿಕ್ವಿಡ್ ಅಂತ ಕೇಳುತ್ತೆ. ಆಗ ನಾವು ಡೀಸ್ ಕ್ಲೀನಿಂಗ್ ಲಿಕ್ವಿಡ್ನ ತೆಗೆದು ಕ್ಲೀನಿಂಗ್ ಲಿಕ್ವಿಡ್ನ ಕೊಟ್ಟಿದ ನಂತರ ಓಕೆನ ಪ್ರೆಸ್ ಮಾಡಬೇಕು. ಪ್ರತಿದಿನ ಕಲೆಕ್ಷನ್ ಆದಮೇಲೆ ವಾಷಿಂಗ್ ಕೊಟ್ಟೆ ಮಿಷಿನ್ನ ಆಫ್ ಮಾಡಬೇಕಾಗಿರುತ್ತೆ. ವೀಕ್ಲಿ ಒಂದ್ಸಲಿ ನಾವು ಶಾಕಿಂಗ್ ಕ್ಲೀನಿಂಗ್ನ ಕೊಡಬೇಕಾಗಿರುತ್ತೆ. ಶಾಕ್ ಕ್ಲೀನಿಂಗ್ ಮೇಲೆ ಪ್ರೆಸ್ ಮಾಡಿ ಓಕೆ ಕೊಡಬೇಕಾಗಿರುತ್ತೆ. ಯಾವುದಾದ್ರೂ ಫ್ಯಾಟ್ ಮಿಷಿನ್ ಬಗ್ಗೆ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಫಾಸ್ಟ್ ಆದರೆ ಫಾಸ್ಟ್ ಮಾಡ್ಕೊಂಡು ನೋಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.